ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಟಿಕೆಟ್ ಬಿಡುಗಡೆ ಮಾಡಿದೆ. ಒಂದು ರೀತಿಯ ಜೇನುಗೂಡಿಗೆ ಕಲ್ಲು ಎಸೆದಂತಾಗಿದೆ. ಟಿಕೆಟ್ ಸಿಕ್ಕವರು ತುಪ್ಪ ಸಿಕ್ತು ಅಂತ ನೆಕ್ತಾ ಇದ್ದಾರೆ. ಆದರೆ ಜೇನು ಹುಳ ಕಡಿಸಿಕೊಂಡವರು ಪಕ್ಷದ ವರಿಷ್ಠರ ತಲೆಗೂ ಹುಳ ಬಿಡ್ತಿದ್ದಾರೆ. ಟಿಕೆಟ್ ಮಿಸ್ ಆಗ್ತಿದ್ದಂತೆ ಬುಸ್ ಬುಸ್ ಅಂತಿದ್ದಾರೆ. ಹಾಗಾದ್ರೆ ಕಮಲ ಕೊಳವನ್ನ ಶೇಕ್ ಮಾಡ್ತಾ ಇರುವಂತ ಕೆಂಡ ಹೇಗಿದೆ ಅನ್ನೋದನ್ನ ನೋಡೋಣ ಈ ಸ್ಟೋರಿಲಿ. ಪುತ್ರ ಕೆಇ ಕಾಂತೇಶ್ಗೆ ಹಾವೇರಿ ಕ್ಷೇತ್ರದ ಟಿಕೆಟ್ ಮಿಸ್. ಸಿಡಿದೆದ್ದ ಈಶ್ವರಪ್ಪ ಇಂದು ಬೆಂಬಲಿಗರ ಜೊತೆ ನಿರ್ಣಾಯಕ ಸಭೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಹಾವೇರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು. ಆದ್ರೀಗ ಈ ಕ್ಷೇತ್ರ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪಾಲಾಗಿದೆ. ಇದರಿಂದ ಈಶ್ವರಪ್ಪ ಅಸಮಾಧಾನಗೊಂಡಿದ್ದಾರೆ. ಬಿಎಸ್ವೈ ಟಿಕೆಟ್ ಕೊಡ್ತೀನಿ ಅಂತ ಅನ್ಯಾಯ ಮಾಡಿದ್ರು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇವತ್ತು ಬೆಂಬಲಿಗರ ಸಭೆ ನಡೆಸಿ ಮುಂದಿನ ಅಂತಿಮ ನಿರ್ಧಾರ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಟಿಕೆಟ್ ತಗೊಂಡು ಗೆಲ್ತಾನೆ ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಂದಂತ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಕೊಡದಂಗೆ ಮೋಸ ಮಾಡಿದವ್ರು ಮನೆ ಹೇಳಿರೋದು. ಈಗ MLC ಇದು ಮತ್ತೊಮ್ಮೆ ಮುಗಿತುಪ್ಪ ಹಾಕೋ ಪ್ರಯತ್ನ ಮಾಡ್ತೀವಿ. ಹೆಂಗೆ ನಂಬ್ತೀರಿ ಇವ್ರನ್ನ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಸಾಮಾನ್ಯ ಜನ ಸದಾನಂದ ಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಚ್ಕೊಳ್ಳೋಕ್ಕೆ ಶಕ್ತಿ ಇದೆ. ಈಶ್ವರಪ್ಪ ಬಂಡಾಯವು ಹಾವೇರಿ ಮತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಮುಳುವಾಗುವ ಆತಂಕ ಇದೆ. ಅದಕ್ಕಾಗಿ ಕಾಂತೇಶ್ಗೆ ಪರಿಷತ್ನಲ್ಲಿ ಸ್ಥಾನ ಕಲ್ಪಿಸುವ ಬಗ್ಗೆ ಭರವಸೆ ನೀಡಲಾಗ್ತಾ ಇದೆ. ಆದ್ರೆ ಇದು ಮೂಗಿಗೆ ತುಪ್ಪ ಸವರುವ ಕೆಲಸ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ಮೋಸ ಮಾಡಿದ್ರು, ಟಿಕೆಟ್ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ರು. ಈಗ MLC ತೋರಿಸಿ ಮೂಗಿ ತುಪ್ಪ ಹಚ್ಚೋ ಪ್ರಯತ್ನ ನಡೆಸ್ತಿದ್ದಾರೆ. ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಇಷ್ಟು ಮಧ್ಯೆ ಅವ್ರು ಏನು ಹೇಳ್ತಾರೋ ನಮ್ಮ ಸಾಮಾನ್ಯ ಜನ, ಕಾರ್ಯಕರ್ತರು, ನಾಗರಿಕರು ಆ ತೀರ್ಮಾನವನ್ನು ನಾನು ತಗೋತೀನಿ. ಸಂಗಣ್ಣ ಕರಡಿ ಅಸಮಾಧಾನ, ಬೆಂಬಲಿಗರು ಹೈಡ್ರಾಮಾ. ಕೊಪ್ಪಳ ಲೋಕಸಭಾ ಟಿಕೆಟ್ ಕೈತಪ್ಪಿರೋದಕ್ಕೆ ಕರಡಿ ಸಂಗಣ್ಣ ಬೆಂಬಲಿಗರ ಸಿಟ್ಟು ಸ್ಫೋಟಗೊಂಡಿದೆ. ನಿನ್ನೆ ಕೊಪ್ಪಳದಲ್ಲಿ ಬಿಜೆಪಿ ಕಚೇರಿಗೆ ನುಗ್ಗಿದ್ದ ಸಂಗಣ್ಣ ಬೆಂಬಲಿಗರು ದಾಂಧಲೆ ನಡೆಸಿದ್ರು. ಜೊತೆಗೆ ಬಿಜೆಪಿ ಅಭ್ಯರ್ಥಿ ಕೆ ಬಸವರಾಜು ಅವರಿಗೆ ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿದ್ರು. ಆದಷ್ಟು ನಮ್ಮ ಕಾರ್ಯಕರ್ತರಿಗೆ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹೇಳ್ತಾರೆ ಒಂದಿನ 2 ದಿನ ಇರ್ತದೆ ರೋಚು, ಅದು ಪರಿಣಾಮದ ಬಗ್ಗೆ ನಾನು ಈಗಲೇ ಹೇಳಾಗ್ತಾ ಇರಲಿಲ್ಲ. ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್, ರೇಣುಕಾಚಾರ್ಯ ರವೀಂದ್ರನಾಥ್ ಗರಂ. ದಾವಣಗೆರೆಯಲ್ಲಿ ಹಾಲಿ ಸಂಸದ GM ಸಿದ್ದೇಶ್ವರ್ ಪತ್ನಿ ಗಾಯತ್ರಿಗೆ ಟಿಕೆಟ್ ಕೊಟ್ಟಿರೋದು ಮಾಜಿ ಶಾಸಕರಾದ ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ಕೆರಳಿಸಿದೆ. ನಿನ್ನೆ 2 ಬಣದವರು ಒಟ್ಟಾಗಿ ಸಭೆ ನಡೆಸಿದ್ದು ಸಿದ್ದೇಶ್ವರ ಸದ್ದಾಂ ಹುಸೇನ್ ಇದ್ದ ಹಾಗೆ ಅಂತ ರೇಣುಕಾಚಾರ್ಯ ಗುಡುಗಿದ್ದಾರೆ. ಅಂದ್ರೆ ಈ ಜಿಲ್ಲೆಯಲ್ಲಿ ಅವರೊಬ್ಬರೇ ಸದ್ದಾಂ ಹುಸೇನ್ ಹಂಗಿರ್ಬೇಕು, ಬೇರೆ ಯಾರು ಬೆಳಿಬಾರ್ದು. ಬಿಜೆಪಿ ಯಾರು ಸಾಮಾನ್ಯ ಕಾರ್ಯಕರ್ತರು ಬೆಳಿಬಾರ್ದು. ಈ ಜಿಲ್ಲೆಯಲ್ಲಿ ಬಿಜೆಪಿಲಿ ಯಾರು ಗಂಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಅವರು. ಈ ರೀತಿ ಉದ್ದಡತನ ಮಾತಾಡ್ತಾರೆ. ಇದನ್ನು ಸಹಿಸಕಾಲ. ಅವ್ರು ಯಾರ ಮಾತು ಕೇಳಲ್ಲ, ದುಡ್ಡು ಒಂದೇ ಮಾತು ಕೇಳೋದು. ಈಗ ಬೇಸಿಗೆ ಗಡಿ ಕಲ್ನ ಮಳೆಗಾಲದ ಕಿತ್ತಾಕ್ಬೇಕು ಅನ್ನೋದು ಕಿತ್ತಾಕಕ್ಕೆ ಅವಕಾಶ ಐತಿ, ನೋಡೋಣ. ಅದೇನೇ ಇರ್ಲಿ, ಬಿಜೆಪಿಗೆ ಬಂಡಾಯದ ಬಿಸಿ ಸರಿಯಾಗೇ ತಟ್ಟಿದೆ. ಕಾಂಗ್ರೆಸ್ ಇದನ್ನ ಅದ್ಯಾವ ರೀತಿ ಎನ್ಕ್ಯಾಶ್ ಮಾಡಿಕೊಳ್ಳುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.